ಗಂಡ ಬಿಟ್ಟ ನನ್ನನ್ನು ಒಂದು ಶ್ರೀಮಂತರ ಮನೆಯಲ್ಲಿ ಮಕ್ಕಳ ಪಾಲನೆಗಾಗಿ ಗಂಡಸಿನ ವೇಷ ಹಾಕಿಕೊಂಡು ಕೆಲಸ ಮಾಡುತ್ತಿದ್ದೆ. ಆದರೆ ಇಂದು ಅಕಸ್ಮಾತ್ ನನ್ನ ಮೇಲೆ ನೀರು ಬಿದ್ದಿದ್ದು. ಆಗ ಯಜಮಾನರು ನನ್ನ ಬಟ್ಟೆಯನ್ನು ಭಯದಿಂದ ತೆಗೆಯುತ್ತಿದ್ದಾರೆ. ಆಗ ಅವರಿಗೆ ತಿಳಿಯಿತು ನಾನು ಗಂಡಸಲ್ಲ ಹೆಣ್ಣು ಅಂತ. ಅದೇ ಸಮಯವನ್ನು ಅವರು ಚೆನ್ನಾಗಿ ಬಳಸಿಕೊಂಡು ನನ್ನನ್ನು ಅವನ ಬೆಡ್ರೂಮ್ನ ಹಾಸಿಗೆ ಮೇಲೆ ಮಲಗಿಸಿ ನನ್ನ ದೇಹವನ್ನು ಮುದ್ದಾಡಲು ಶುರು ಮಾಡಿದ. ನನ್ನ ಹೆಣ್ಣಿನತನವನ್ನು, ನನ್ನ ಶೀಲವನ್ನು ದೋಚಿದ. ಮುಂದೆ ನನ್ನ ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು. ನಾನು ಮತ್ತು ಅಕ್ಕ ಇಬ್ಬರು ಮಕ್ಕಳು. ಅಕ್ಕನನ್ನು ಸ್ವಂತ ಮಾವನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಸಂಬಂಧದಲ್ಲಿ ಮದುವೆ ಮಾಡಿದ್ದರಿಂದ ಅಕ್ಕ ತುಂಬ ಕಷ್ಟಪಡುತ್ತಿದ್ದಳು. ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು, ಯಾರನ್ನೂ ಮೆಚ್ಚಿಸಬೇಕು ಅನ್ನುವುದು ಅವಳಿಗೆ ತಿಳಿಯುತ್ತಿರಲಿಲ್ಲ. ಇದರಿಂದ ಬೇಸರಗೊಂಡ ಅಪ್ಪ ನನ್ನನ್ನು ಹೊಸ ಸಂಬಂಧಕ್ಕೆ ಕೊಡಬೇಕು, ಏನಿದ್ದರೂ ನಮ್ಮ ಮಗಳು ಮಾತ್ರ ಬೆಂಗಳೂರಿನಲ್ಲಿ ಇರಬೇಕು ಗಂಡನ ಜೊತೆ ಅನ್ನುವ ಆಸೆ ಎಲ್ಲ ತಂದೆಯಂದಿರಿಗೆ ಇರುವ ರೀತಿ. ತಂದೆಯವರು ನನ್ನನ್ನು ತುಂಬ ಚೆನ್ನಾಗಿ ಓದಿಸುತ್ತಿದ್ದರು. ಈ ಸಂದರ್ಭದಲ್ಲಿ ನನ್ನ ರೂಪ ಲಾವಣ್ಯಗಳನ್ನು ನೋಡಿ ನನ್ನ ಇನ್ನೊಬ್ಬ ಅತ್ತೆ ಮಗ ಕಾರ್ತಿಕ್ ನನ್ನನ್ನು ಪ್ರೀತಿಸಲು ಶುರು ಮಾಡಿದ. ಅವರು ನನ್ನನ್ನು ಪ್ರೀತಿಸುತ್ತಿದ್ದಾನೆ, ನನ್ನ ಮೇಲೆ ಅವನಿಗೆ ಮನಸ್ಸಿದೆ ಅನ್ನುವುದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಕೂಡ ಅಪ್ಪನ ಮಾತಿಗೆ ತಪ್ಪು ಮಾತಾಡಬಾರದೆಂದು ನಾನು ಕಾರ್ತಿಕ್ ಜೊತೆ ಪ್ರೀತಿಯನ್ನು ಒಪ್ಪಿಕೊಂಡಿರಲಿಲ್ಲ. ಅವನು ಎಂದೂ ಕೂಡ ಪ್ರಪೋಸ್ ಮಾಡಲಿಲ್ಲ. ಬದಲಿಗೆ ಅವನು ಪ್ರಪೋಸ್ ಮಾಡಲು ಬಂದಾಗ ನಾನು ಏನಾದರೂ ಕಾರಣ ಹೇಳಿ ಹೊರಟು ಹೋಗುತ್ತಿದ್ದೆ. ನನಗೆ ಭಯ, ಅವನು ಪ್ರಪೋಸ್ ಮಾಡಿದರೆ ನಾನು ಒಪ್ಪಿಕೊಳ್ಳುತ್ತೇನೆ. ಅವನ ಕಣ್ಣಿನಲ್ಲಿ ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇದೆ. ನನಗೆ ಧರ್ಮ ಸಂಕಟ, ಅವನನ್ನು ಪ್ರೀತಿಸುವ ರೀತಿಯೂ ಇಲ್ಲ ಅಥವಾ ಪ್ರೀತಿಸಲು ಆಗುವುದೇ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಅಕ್ಕ ಮೊನ್ನೆ ಹೇಳಿಬಿಟ್ಟಳು, ಅಪ್ಪ ಯಾವುದೇ ಕಾರಣಕ್ಕೂ ಈ ಸಂಬಂಧಕ್ಕೆ ಕೊಡುವುದಿಲ್ಲ ನನ್ನ ತಂಗಿಯನ್ನು. ಕಾರ್ತಿಕ್, ದಯವಿಟ್ಟು ನೀನು ಅವಳನ್ನು ಪ್ರೀತಿ ಮಾಡಬೇಡ. ನಿನಗೆ ಅವಳಿಗಿಂತ ಸುಂದರವಾದ, ವಿದ್ಯಾವಂತ, ಬುದ್ಧಿವಂತ ಹುಡುಗಿ ಸಿಗುತ್ತಾಳೆ. ನಾವು ಮಿಡ್ಲ್ ಕ್ಲಾಸ್ ಜನ, ನಮಗೆ ಮಾನ ಮರ್ಯಾದೆ ಬಿಟ್ಟರೆ ಇನ್ಯಾವುದು ಆಸ್ತಿಯಲ್ಲ. ಆದರೆ ನಿನ್ನ ಅಪ್ಪ ಅಮ್ಮ ತುಂಬ ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆ ಮಾಡುತ್ತಾರೆ, ಏಕೆಂದರೆ ನೀವು ಶ್ರೀಮಂತರಲ್ಲವೇ ಅಂತ ಹೇಳಿದಳು. ಕಾರ್ತಿಕ್ ಏನು ಮಾತನಾಡಲಿಲ್ಲ. ನಾನು ಅಂದುಕೊಂಡೆ ಅವನು ಒಪ್ಪಿಕೊಂಡಿದ್ದಾನೆ, ಅಕ್ಕನ ಮಾತಿಗೆ ಕನ್ವಿನ್ಸ್ ಆಗಿದ್ದಾನೆ, ನನ್ನನ್ನು ಬಿಟ್ಟು ಬಿಡಲು ಅಂತ. ರಾತ್ರಿ ಪೂರ್ತಿ ಅಳುತ್ತಿದ್ದೆ. ಅವನು ಒಂದೇ ಒಂದು ಮಾತು ಆಡಲಿಲ್ಲ. ನಿಮ್ಮ ತಂಗಿಯನ್ನು ನಾನು ನಿಜವಾಗಲೂ ಪ್ರೀತಿಸುತ್ತೇನೆ. ಕಾವ್ಯ ನನ್ನ ಪ್ರಾಣ. ನನಗೆ ಹಣ, ಆಸ್ತಿ, ಸಂಬಂಧ ಇದೆಲ್ಲಕ್ಕಿಂತ ಹೆಚ್ಚಿಗೆ ಕಾವ್ಯ ಇಷ್ಟ ಅಂತ ಒಂದೇ ಒಂದು ಪ್ರೀತಿಯ ಮಾತನಾಡಲಿಲ್ಲ. ಬದಲಿಗೆ ಅಕ್ಕ ಹೇಳಿದ ಮಾತಿಗೆ ತಲೆಯನ್ನು ಅಲ್ಲಾಡಿಸಿಕೊಂಡು ಹೋದ. ನನಗೆ ತುಂಬ ದುಃಖವಾಗುತ್ತಿತ್ತು. ದುಃಖ ಉಮ್ಮಳಿಸಿ ಬರುತ್ತಿತ್ತು. ಕ್ರಮೇಣ ನಾನು ಕೂಡ ಕಾರ್ತಿಕ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ ಅಂತ ಅನಿಸುತ್ತಿದೆ. ಆದರೆ ಅಕ್ಕನನ್ನು ಮದುವೆ ಮಾಡಿದ ಮೇಲೆ ಅಪ್ಪ ಅಮ್ಮ ಪಟ್ಟ ಕಷ್ಟ ಕಣ್ಣಿಂದ ನೋಡಿದ್ದೇನೆ. ಆದ್ದರಿಂದ ಅವರಿಗೆ ನೋವು ಮಾಡುವ ವಿಷಯ ಇಲ್ಲವೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಕಾರ್ತಿಕ್ನ ಕಣ್ಣ ಎದುರಿಗೆ ಹೋಗುವುದೇ ಇಲ್ಲ ಅಂತ ಪೇಟೆಗೆ ಹೊರಟು ಹೋದೆ ಓದಲು. ನನ್ನ ಎಜುಕೇಷನ್ ಕಂಪ್ಲೀಟ್ ಆದ ಮೇಲೆ ನಾನು ಊರಿಗೆ ಬಂದೆ. ಕೆಲಸ ಹುಡುಕುವ ಪ್ರಯತ್ನದಲ್ಲಿ ಇದ್ದೆ. ಆದರೆ ಅಪ್ಪ ಅಮ್ಮ ಊರಿನ ಜಾತ್ರೆಗೆ ಬರಲೇಬೇಕು ಅಂತ ಹಠ ಹಿಡಿದರು. ನನಗೆ ಊರಿಗೆ ಹೋಗಲು ಭಯ, ಪುನಃ ಕಾರ್ತಿಕ್ನನ್ನು ಫೇಸ್ ಮಾಡಬೇಕು ಅಂತ. ನಂತರ ಅನಿಸಿತು 2 ವರ್ಷ ಅವನ ಕಣ್ಣಿಗೆ ನಾನು ಕಾಣಿಸಿಲ್ಲ, ಅವನು ನನ್ನನ್ನು ಮರೆತು ಬಿಟ್ಟಿರುತ್ತಾನೆ. ನಾನು ಇಷ್ಟೊಂದು ಏಕೆ ಯೋಚನೆ ಮಾಡುತ್ತಿದ್ದೇನೆ? ನಾನೇನು ಅಷ್ಟೊಂದು ಸುಂದರವಾಗಿ ಇದ್ದೇನಾ? ಇಲ್ಲ ತಾನೆ. ನಮ್ಮ ಕಾಲೇಜಿನ ಸ್ಮಿತಾ ಎಷ್ಟು ಚೆನ್ನಾಗಿದ್ದಾಳೆ. ಅವಳಿಗೆ ಹೋಲಿಸಿದರೆ ನಾನು 10% ಕೂಡ ಚೆನ್ನಾಗಿಲ್ಲ. ಪ್ರಪಂಚದಲ್ಲಿ ಆ ರೀತಿ ಸುಂದರವಾದ ಹುಡುಗಿಯರು ತುಂಬ ಜನ ಇರುತ್ತಾರೆ. ಕಾರ್ತಿಕ್ ಆ ರೀತಿಯ ಯಾವುದಾದರೂ ಒಂದು ಸುಂದರವಾದ ಹುಡುಗಿಯನ್ನು ನೋಡಿ ಇಷ್ಟಪಟ್ಟು ಪ್ರೀತಿ ಮಾಡುತ್ತಾನೆ ಅಥವಾ ಮದುವೆ ಆಗುತ್ತಾನೆ ಅನ್ನುವ ಮಾತನ್ನು ನೆನೆಸಿಕೊಂಡು ನನ್ನ ಕಣ್ಣುಗಳಿಂದ ನೀರು ಬರಲು ಶುರುವಾಯಿತು. ಹೊಸ ಹೊಸ ಬಟ್ಟೆಗಳನ್ನು ಶಾಪಿಂಗ್ ಮಾಡಿ ನಾನು ಹಳ್ಳಿಗೆ ನಡೆದೆ. ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆಯಿತು. ಆದರೆ ಎಲ್ಲೂ ಕೂಡ ಕಾರ್ತಿಕ್ ಕಾಣಿಸಲಿಲ್ಲ. ಅವನು ಕಾಣುತ್ತಾನೆ ಅಂತ ಹುಡುಕಿದೆ, ಆದರೆ ಕಾಣಿಸಲಿಲ್ಲ.
ಈಗ ನನ್ನ ಹುಡುಕಾಟ ಅವನಿಗಾಗಿ ತುಂಬ ಹೆಚ್ಚಾಗಿತ್ತು. ಪ್ರತಿಯೊಬ್ಬರು ಕೇಳುತ್ತಾ ಇದ್ದರು, ದಯವಿಟ್ಟು ಅವನನ್ನು ಹುಡುಕಬೇಡ, ಅವನಿಗೆ ಮದುವೆ ಸೆಟ್ಟಾಗಿದೆ ಅಂತ ತಮಾಷೆ ಮಾಡುತ್ತಿದ್ದರು. ಅವರು ತಮಾಷೆಗೆ ಹೇಳಿದರೂ ನನಗೆ ನೋವಾಗುತ್ತಿತ್ತು. ಅಕ್ಕನ ಬಳಿ ಕೇಳಿದಾಗ ಅವಳು ಕೂಡ, ಅವನು ನಿನಗಾಗಿ ತುಂಬ ಸಮಯ ಕಾದ, ಮನೆಯಲ್ಲಿ ಒಪ್ಪುವುದಿಲ್ಲ ಅಂತ ತಿಳಿದು ಆದರೂ ಕಾಯುತ್ತಿದ್ದ. ಆದರೆ ಅವರ ಮನೆಯಲ್ಲಿ ಕಾಯಬೇಕಲ್ಲ, ಅವನಿಗೆ ಎಂಗೇಜ್ಮೆಂಟ್ ನಾಳೆ, ಅದಕ್ಕಾಗಿ ಅಪ್ಪ ನಿನ್ನನ್ನು ಕರೆಸಿದ್ದು. ನನ್ನ ಸಂಪೂರ್ಣ ಪ್ರಪಂಚ ಕುಸಿದು ಹೋಯಿತು. ಒಂದೇ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೆ, ಇಂದಲ್ಲ ನಾಳೆ ಅವನು ನನಗೆ ಸಿಗುತ್ತಾನೆ ಅಂತ. ಆದರೆ ಇಂದು ಆ ಆಸೆ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಯಿತು. ಇನ್ನು ಯಾವುದೇ ರೀತಿಯ ಆಸೆಯನ್ನು ನಾನು ಪಡಬಾರದು. ಆಸೆ ಪಟ್ಟಷ್ಟು ನೋವಾಗುತ್ತದೆ. ಈಗಲೇ ನನ್ನ ಊರಿಗೆ ಹೊರಟು ಹೋಗುತ್ತೇನೆ. ಅಂದರೆ ಅಪ್ಪ ನಿನ್ನನ್ನು ಕರೆಸಿದ್ದೇ ಎಂಗೇಜ್ಮೆಂಟ್ ಆಗಲಿ, ನೀನು ಎಂದಿಗೂ ಕೂಡ ಕಾರ್ತಿಕ್ ಹುಡುಗಿಯಲ್ಲ ಅನ್ನುವುದನ್ನು ಇಡೀ ಪ್ರಪಂಚಕ್ಕೆ ತೋರಿಸಬೇಕು ಅಂತ. ನೀನು ಈಗ ಅರ್ಧದಲ್ಲೇ ಹೊರಟು ಹೋದರೆ ಅವರ ಹೆಸರಿಗೆ ಅಗೌರವ ತಂದಂತೆ ಅಂದ ತಕ್ಷಣ ನಾನು ಸುಮ್ಮನಾದೆ. ಎಂಗೇಜ್ಮೆಂಟ್ಗೆ ಅಕ್ಕ ನನ್ನನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದಳು. ನಾನು ನನ್ನನ್ನು ಏಕೆ ಇಷ್ಟೊಂದು ರೆಡಿ ಮಾಡುತ್ತಿದ್ದೀಯಾ ಅಂದರೆ, ಅವನ ಎಂಗೇಜ್ಮೆಂಟ್ ಆಗುತ್ತಿರುವುದರಿಂದ ನಿನಗೆ ಯಾವುದೇ ರೀತಿಯಾದ ತೊಂದರೆ ಆಗುತ್ತಿಲ್ಲ, ನೀನು ಆರಾಮವಾಗಿ ಇದ್ದೀಯಾ ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸಲು. ಇಷ್ಟ ಇಲ್ಲದಿದ್ದರೂ ಭಯದಿಂದ ಹೋದೆ. ಆದರೆ ನನಗೆ ಅಲ್ಲಿ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಅದೇನೆಂದರೆ, ಎಂಗೇಜ್ಮೆಂಟ್ನ ಹಾಲಲ್ಲಿ ನನ್ನ ಮತ್ತು ಕಾರ್ತಿಕ್ನ ದೊಡ್ಡದಾದ ಭಾವಚಿತ್ರವಿತ್ತು. ಅದನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ. ಈಗ ನನ್ನ ಮತ್ತು ಕಾರ್ತಿಕ್ನ ಎಂಗೇಜ್ಮೆಂಟ್ ನಡೆಯುತ್ತಿರುವುದು. ಅಕ್ಕ ಮತ್ತು ಅಪ್ಪ ಇಬ್ಬರೂ ಸುಳ್ಳು ಹೇಳಿದ್ದಾರೆ. ಕಾರ್ತಿಕ್ ಕೂಡ ನನ್ನ ಜೊತೆ ನಾಟಕ ಮಾಡಿದ್ದಾನೆ. ನಾನು ಅಕ್ಕನ ಬಳಿ ಕೇಳಿದಾಗ, ಹೌದು, ನಿನ್ನ ಆಸೆಯನ್ನು ಅಪ್ಪ ನೆರವೇರಿಸುತ್ತಿದ್ದಾರೆ ಅಂತ. ಅಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಾರ್ತಿಕ್ನ ಜೊತೆ ನನ್ನ ಎಂಗೇಜ್ಮೆಂಟ್ ಆಯಿತು. ನಾನು ತುಂಬ ಖುಷಿಯಿಂದ ಇದ್ದೆ. ಎಂಗೇಜ್ಮೆಂಟ್ ಆದ 2ನೇ ದಿನಕ್ಕೆ ನನ್ನ ಮತ್ತು ಕಾರ್ತಿಕ್ ಮದುವೆಯನ್ನು ಅಲ್ಲೇ ಚೆನ್ನಾಗಿ ಅಪ್ಪ ಮಾಡಿಕೊಟ್ಟರು. ಮೊದಲೇ ಎಲ್ಲ ತಯಾರಿ ಮಾಡಿದ್ದರು. ಕಾರ್ತಿಕ್ನ ಮನೆಯವರ ಬಗ್ಗೆ ನನಗೆ ತಿಳಿದಿಲ್ಲ. ನನಗೆ ತಿಳಿಯದೆ ಮದುವೆ ಆಗಿ ಹೋಯಿತು. ಆಶ್ಚರ್ಯವಾಯಿತು ನನಗೆ. ಈಗ ಏನು ಮಾಡಬೇಕು ತಿಳಿಯುತ್ತಿಲ್ಲ. ಕಾರ್ತಿಕ್ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ. ಆದರೆ ಅತ್ತೆ ಮನೆಯಲ್ಲಿ ನನಗೆ ಸಿಗಬೇಕಾಗಿದ್ದ ಪ್ರೀತಿ ಸಿಕ್ಕಿಲ್ಲ. ನನ್ನ ಎಜುಕೇಷನ್ ಇನ್ನೂ 1 ವರ್ಷ ಓದಬೇಕಿತ್ತು. ನಾನು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಕಾರ್ತಿಕ್ ಒಪ್ಪಿದರೂ ಕೂಡ ಮನೆಯಲ್ಲಿ ಒಪ್ಪಲಿಲ್ಲ. ನನ್ನ ಅತ್ತೆ ಒಮ್ಮೆ ಇದೇ ರೀತಿ ಜಗಳ ಆದಾಗ ವಿದ್ಯಾಭ್ಯಾಸದ ವಿಷಯದಿಂದ ನನ್ನ ಸರ್ಟಿಫಿಕೇಟನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಳು. ಅವಳಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಬಂದ ನಂಟರುಗಳ ಬಳಿ ನನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡು ಮದುವೆ ಆಗಿದ್ದಾಳೆ. ಇವಳಿಗೆ ಯಾವ ಯೋಗ್ಯತೆ ಇದೆ ನಮ್ಮ ಮನೆಯಲ್ಲಿ ಇರಲು? ನಾವು ತುಂಬ ಶ್ರೀಮಂತರು ಅಂತ ಜಗಳ ಮಾಡುತ್ತಿದ್ದಳು. ಮೊದಲು ಕಾರ್ತಿಕ್ ನನ್ನ ಮಾತನ್ನು ಕೇಳುತ್ತಿದ್ದರು. ಅವರು ಬೈದರೆ ಇವರು ಕೂಡ ಬೈಯುತ್ತಿದ್ದರು. ಆದರೆ ನಾನು ಪ್ರೆಗ್ನೆಂಟ್ ಆಗಿ ಮೊದಲ ಬಾರಿ ಹೆಣ್ಣು ಮಗುವನ್ನು ಎತ್ತಾಗ ಅವರು ನನ್ನನ್ನು ತುಂಬ ಅವಮಾನ ಮಾಡಿದರು. ಗಂಡನ ಪ್ರೀತಿ ಅಲ್ಲಿಗೆ ನಿಂತು ಹೋಯಿತು. ಕಾರ್ತಿಕ್ನ ಅಕ್ಕ ಮತ್ತು ಅಣ್ಣನಿಗೆ ಮೊದಲು ಗಂಡು ಮಗು ಹುಟ್ಟಿತ್ತಂತೆ. ಅವರ ಅದೃಷ್ಟ ಕುಲಾಯಿಸಿತು. ಆದರೆ ಈಗ ಹೆಣ್ಣು ಮಗುವಾಯಿತು. ನನಗೆ ಇವಳಿಂದ ಅಂತ ಅವನು ತೀರಾ ದಡ್ಡನ ರೀತಿ ಆಡಲು ಆರಂಭಿಸಿದ. ನನಗೆ ದುಃಖವಾಗುತ್ತಿತ್ತು. ಈಗ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ದಿನಗಳು ಕಳೆದಂತೆ ನನ್ನ ಕಣ್ಣೀರು ಜಾಸ್ತಿ ಆಯಿತು. ಆದರೆ ದೈಹಿಕವಾಗಿ ಮಾತ್ರ ನನ್ನನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದ ಅವನ ಕಾಮನೆಗಳಿಗೆ ನನಗೂ ಬುದ್ಧಿ ಇರಲಿಲ್ಲ. ಅವನು ಹೇಳಿದ ಹಾಗೆ ಕೇಳುತ್ತಿದ್ದೆ. 2ನೇ ಮಗುವಿಗೆ ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದರೂ ಕೂಡ ಬಿಡುತ್ತಿರಲಿಲ್ಲ. ಅವನು ತುಂಬ ಹಿಂಸೆ ಮಾಡುತ್ತಿದ್ದ. ಈಗ ನಾನು ಅವನ ಮಗುವಿಗೆ 2ನೇ ಬಾರಿ ಪ್ರೆಗ್ನೆಂಟ್ ಆಗಿದ್ದೇನೆ. ಈ ಸಲ ತುಂಬ ಕಷ್ಟವಾಯಿತು. ಇವರೆಲ್ಲ ಏನಾದರೂ ಮಾಡಿಬಿಡುತ್ತಾರೆ ಅಂತ. ಅಕ್ಕ ಅವಳ ಮನೆಗೆ ನನ್ನನ್ನು ಮತ್ತು ನನ್ನ ಮಗಳನ್ನು ಕರೆದುಕೊಂಡು ಹೋದಳು. ಅಲ್ಲೇ ನಾನು ಇನ್ನೊಂದು ಮಗುವಿಗೆ ಜನ್ಮ ನೀಡಿದೆ. ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ಹೋಗುವುದಿಲ್ಲ ಅಂತ ನಿರ್ಧಾರ ಮಾಡಿದೆ. ಗಂಡನೂ ಕೂಡ ನನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಆಗಲು ರೆಡಿಯಾದ. ಆದರೆ ಮಕ್ಕಳ ಲಾಲನೆ ಪಾಲನೆಗಾಗಿ ನಾನು ಯಾವುದಾದರೂ ಕೆಲಸಕ್ಕೆ ಹೋಗಬೇಕು ಅಂತ ಆಲೋಚಿಸುತ್ತಿದ್ದೆ. ಅಕ್ಕ ಮನೆಯಲ್ಲಿ ಇಲ್ಲದೇ ಇದ್ದಾಗ ಒಂದು ದಿನ ಭಾವ, ನೀನು ನನ್ನನ್ನು ಇಟ್ಟುಕೋ, ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ಸಾಕುತ್ತೇನೆ,
ನಿನ್ನ ಅಕ್ಕನಿಗೆ ಗೊತ್ತಾಗುವುದಿಲ್ಲ. ಒಂದು ಪಕ್ಷ ಗೊತ್ತಾದರೂ ಅವಳನ್ನು ಮನೆಯಿಂದ ಹೊರಗೆ ಹಾಕೋಣ, ನಾವಿಬ್ಬರು ಬದುಕೋಣ ಅಂತ ಹೇಳಿದಾಗ ನಾನು ಬೆಚ್ಚಿದೆ. ಬದುಕು ಇಷ್ಟೊಂದು ಕ್ರೂರವಾಗುತ್ತದೆ ಅಂತ ನನಗೆ ತಿಳಿದಿರಲಿಲ್ಲ. ನನ್ನ ಗಂಡ ಒಬ್ಬ ಕೆಟ್ಟವನು ಅಂತ ಬಂದರೆ ಇಡೀ ಪ್ರಪಂಚವೇ ಕೆಟ್ಟ ಪ್ರಪಂಚ. ನನ್ನ ಅಕ್ಕನ ಬದುಕನ್ನು ಹಾಳು ಮಾಡಿ ನಾನು ಬದುಕಬೇಕು? ಸಾಧ್ಯವೇ ಇಲ್ಲ. ಅಪ್ಪನ ಮನೆಗೆ ಹೋಗಲು ಆಗುವುದಿಲ್ಲ. ಅಣ್ಣ ಬದಲಾಗಿದ್ದಾನೆ. ಅತ್ತಿಗೆ ಅಪ್ಪ ಅಮ್ಮನಿಗೆ ತುಂಬ ಕಾಟ ಕೊಡುತ್ತಾಳಂತೆ ನನ್ನ ವಿಷಯದಿಂದ. ಇದರಿಂದ ನಾನು ಆಲೋಚಿಸಿ ನನ್ನ ಗೆಳತಿಯ ಸಹಾಯದಿಂದ ಅವಳ ಊರಿಗೆ ಹೋದೆ. ನನ್ನ ಸೌಂದರ್ಯವನ್ನು ಯಾರು ನೋಡಿದರೂ ಕೂಡ ನನ್ನ ದೇಹಕ್ಕಾಗಿ ಆಸೆ ಪಡುತ್ತಾರೆ, ಇದು ನನಗೆ ತಿಳಿಯಿತು. ಆದ್ದರಿಂದ ಗಂಡಿನ ವೇಷವನ್ನು ಹಾಕಿಕೊಂಡೆ, ನನ್ನ ಮಕ್ಕಳ ಲಾಲನೆ ಪಾಲನೆಗಾಗಿ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗುತ್ತಿದ್ದಾರೆ. ಒಂದು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದೇನೆ, ಏಕೆಂದರೆ ನನ್ನ ಸರ್ಟಿಫಿಕೇಟ್ಗಳನ್ನು ಅತ್ತೆ ಸುಟ್ಟು ಹಾಕಿದ್ದರು. ಆನಂತರ ಅವುಗಳನ್ನೆಲ್ಲ ಪುನಃ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡಿಲ್ಲ. ನನ್ನ ಸಂಪೂರ್ಣ ಐಡೆಂಟಿಟಿಯನ್ನು ತೆಗೆದು ನಾನು ಬದುಕಲು ಆರಂಭಿಸಿದೆ. ಈ ಬದುಕು ಸುಂದರವಾಗಿದೆ. ಮನೆಯವರು ತುಂಬ ಒಳ್ಳೆಯವರು, ಕೈ ತುಂಬ ಸಂಬಳ ಕೊಡುತ್ತಾರೆ, ನನ್ನ ಮಕ್ಕಳನ್ನು ಕೂಡ ನೋಡಿಕೊಳ್ಳುತ್ತಾರೆ, ಒಳ್ಳೆಯ ಸ್ಕೂಲಿಗೆ ಹಾಕಿದ್ದಾರೆ. ಯಾವುದೇ ಯೋಚನೆ ಇಲ್ಲ. ಆದರೆ ಸಮಸ್ಯೆ ಎಂದರೆ ನಾನು ಹೆಣ್ಣಲ್ಲ ಗಂಡು ಅಂತ ಅವರೆಲ್ಲ ನಂಬಿದ್ದಾರೆ. ಸತ್ಯ ತಿಳಿದಾಗ ಯಾವುದಾದರೂ ತೊಂದರೆ ಆಗುತ್ತದೆ ಅನ್ನುವ ಭಯ ಮನಸ್ಸಿನಲ್ಲಿ ಯಾವಾಗಲೂ ಕಾಡುತ್ತಲೇ ಇರುತ್ತದೆ. ಇಂದು ನನ್ನ ಮಕ್ಕಳು ಮತ್ತು ನಮ್ಮ ಯಜಮಾನರ ಮಕ್ಕಳು ಇಬ್ಬರು ಒಟ್ಟಿಗೆ ಆಟವಾಡುತ್ತಿದ್ದರು. ಆಟದ ಮಧ್ಯೆ ಅವರು ನೀರನ್ನು ಬಳಸುತ್ತಿದ್ದಾರೆ. ಮನೆಯೆಲ್ಲ ನೀರಾಗುತ್ತದೆ ಅಂತ ನಾನು ಎಷ್ಟು ಹೇಳಿದರೂ ಕೂಡ ಅವರು ಕೇಳುತ್ತಿಲ್ಲ. ನಮ್ಮ ಯಜಮಾನರ ಮಗಳು ನೀರಿನಿಂದ ಕೆಳಗೆ ಬೀಳುತ್ತಿದ್ದಳು. ಅವಳನ್ನು ರಕ್ಷಣೆ ಮಾಡಲು ಹೋಗಿ ನಾನು ಕೆಳಗೆ ಬಿದ್ದೆ. ನನಗೆ ತುಂಬ ಏಟಾಯಿತು. ಮಗು ನನ್ನ ಮೇಲೆ ಬಿದ್ದಿತು. ನನ್ನ ಬಟ್ಟೆ ಸಂಪೂರ್ಣವಾಗಿ ಒದ್ದೆ ಆಗಿ ನನಗೆ ಹಿಂಸೆ ಆಗುತ್ತಿತ್ತು. ನಾನು ಅವರ ಮಗಳನ್ನು ಕಾಪಾಡಿದ್ದನ್ನು ನೋಡಿ ಯಜಮಾನರು ಖುಷಿಗೊಂಡು ನನ್ನನ್ನು ರಕ್ಷಣೆ ಮಾಡಲು ಬಂದರು. ಟವಲ್ನ ಸಹಾಯದಿಂದ ನನ್ನ ಬಟ್ಟೆಯನ್ನು ಒರೆಸುತ್ತಿದ್ದಾರೆ. ನಂತರ ಅವರೇ ಸ್ವತಃ ನಾನು ಹಾಕಿದ್ದ ಶರ್ಟನ್ನು ತೆಗೆಯುತ್ತಿದ್ದರು. ನಾನು ಪದೇ ಪದೇ ಬೇಡ ಯಜಮಾನರೇ ಅಂತ ಹೇಳಿದರೂ ಕೂಡ ಅವರು ಕೇಳುತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೂ ನನ್ನ ಮಕ್ಕಳನ್ನು ಈ ಮನೆಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀಯ, ಆದರೆ ಇಂದು ನಿನಗೆ ಮಕ್ಕಳೆಲ್ಲ ಸೇರಿ ಇಷ್ಟು ತೊಂದರೆ ಮಾಡಿದ್ದಾರೆ ಅಂತ ಅವರು ಬೇಸರಗೊಂಡರು. ನಂತರ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಅವರ ಬಟ್ಟೆಯನ್ನು ಕೊಟ್ಟರು. ನಾನು ಬಟ್ಟೆಯನ್ನು ಹಾಕಿಕೊಳ್ಳಲು ಸ್ವಲ್ಪ ಮುಜುಗರ ಪಡುತ್ತಿದ್ದೆ. ಆಗ ಅವರೇ ಅವರ ಕೈಯಾರ ನನ್ನ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದರು. ನಾನು ನನ್ನ ರೂಮಿಗೆ ಹೋಗಿ ಹಾಕಿಕೊಳ್ಳುತ್ತೇನೆ ಅಂತ ಎಷ್ಟು ಹೇಳಿದರೂ ಕೇಳುತ್ತೀರಾ? ತೇವದಲ್ಲೇ ನೀನು ಪುನಃ ಕೆಲಸ ಮಾಡುತ್ತೀಯ. ನಾನು ತುಂಬ ಸಲ ನೋಡಿದ್ದೇನೆ ನಿನ್ನನ್ನು. ಎಷ್ಟು ತೇವ ಆದರೂ ಅದೇ ತೇವದ ಬಟ್ಟೆಯಲ್ಲಿ ಚಳಿಯಲ್ಲಿ ಕೆಲಸ ಮಾಡುತ್ತಿರುತ್ತೀಯ ಅಂತ. ಅವರು ನನ್ನ ಬಟ್ಟೆಯನ್ನು ಬಲವಂತವಾಗಿ ತೆಗೆದುಬಿಟ್ಟರು. ನಾನು ಇಷ್ಟು ದಿನ ಹೇಳಿಕೊಂಡು ಬಂದಿದ್ದ ಸುಳ್ಳು ಇಂದು ಅವರಿಗೆ ತಿಳಿಯಿತು. ಏಕೆಂದರೆ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ತೆಗೆದ ಮೇಲೆ ನನ್ನ ದೇಹ ರಾಶಿಯನ್ನು ನೋಡಿ ಅವರ ಮುಖದ ಭಾವನೆ ಕಪ್ಪಾಯಿತು. ನನ್ನ ದಪ್ಪನೆಯ ಎದೆಗಳನ್ನು ನೋಡಿ ಮೊದಲು ಕೋಪಗೊಂಡರು, ನಂತರ ನಗಲು ಶುರು ಮಾಡಿದರು. ನಾನು ನನ್ನ 2 ಕೈಗಳಿಂದ ನನ್ನ ಎದೆಗಳನ್ನು ಮುಚ್ಚಿಕೊಂಡೆ. ಅಷ್ಟೇ. ನಂತರ ಅವರು ಕೊಟ್ಟಿದ್ದ ಬಟ್ಟೆಯನ್ನು ಹಾಕಿಕೊಳ್ಳಲು ಆರಂಭಿಸಿದೆ, ನನ್ನ ದೇಹವನ್ನು ಮುಚ್ಚಿಕೊಳ್ಳಲು. ಆದರೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಅವರು ನನ್ನನ್ನು ತುಂಬ ರಭಸವಾಗಿ ಎಳೆದು ಬಲವಂತವಾಗಿ ಹಾಸಿಗೆ ಮೇಲೆ ನೂಕಿದರು. ನಾನು ಬೇಡ ಯಜಮಾನರೇ, ಹೊಟ್ಟೆಪಾಡಿಗೆ ಮಾಡುತ್ತಿದ್ದೆ, ನನ್ನ ಮಕ್ಕಳಿಗೆ ಅಂತ ಏನೋ ಹೇಳಲು ಹೋದಾಗ ಅವರು ತಮ್ಮ ಮೃದುವಾದ ಕೈಗಳಿಂದ ನನ್ನ ಬಾಯನ್ನು ಮುಚ್ಚಿ, ನಿನ್ನ ಮಕ್ಕಳು ಈಗ ನನ್ನ ಮಕ್ಕಳು, ನೀನು ಸಂಪೂರ್ಣವಾಗಿ ನನ್ನವಳು ಆಗುತ್ತೀಯ ಅಂತ ಕೇಳಿದರು. ಅವರ ಕಣ್ಣುಗಳಲ್ಲಿ ಇದ್ದ ಅಧಿಕಾರದ ಛಾಯೆ ನನಗೆ ಏನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ತಲೆ ತಗ್ಗಿಸಿದೆ ಅಷ್ಟೇ. ಅವರು ಅವರ ಕೆಲಸವನ್ನು ಮಾಡಲು ಆರಂಭಿಸಿದರು. ನನ್ನ ದೇಹವನ್ನು ಅವರು ತುಂಬ ನಾಜೂಕಾಗಿ ಪ್ರೀತಿ ಮಾಡಿದರು. ದೇಹದ ಪ್ರತಿ ಕಣವನ್ನು ಕೂಡ ಮುದ್ದಿಸಿದರು. ನನ್ನ ಗಂಡ ಯಾವಾಗಲೂ ಕಚ್ಚುತ್ತಿದ್ದ, ಗಿಲ್ಲುತ್ತಿದ್ದ, ನನ್ನ ದೇಹವನ್ನು ನೋಯಿಸುತ್ತಿದ್ದ. ಅದೆಲ್ಲ ನೆನಪಾಯಿತು. ಆದರೆ ಇವರು ತುಂಬ ಮೃದುವಾಗಿ ನನ್ನನ್ನು ಪ್ರೀತಿ ಮಾಡುತ್ತಿದ್ದಾರೆ. ನನಗೂ ಕೂಡ ಈ ರೀತಿಯ ಪ್ರೀತಿ ಹೊಸದು, ಇಷ್ಟವಾಯಿತು. ಆನಂತರ ಅವರು ನನ್ನ ದಪ್ಪನೆಯ ಎದೆಗಳನ್ನು
ತುಂಬ ಸಮಯ ಅವರಿಗೆ ಇಷ್ಟ ಬಂದಂತೆ ಮುದ್ದಿಸಲು ಆರಂಭಿಸಿದರು. ನಂತರ ಅದರಲ್ಲಿ ಹಾಲು ಕುಡಿಯಲು ಕೂಡ ಪ್ರಾರಂಭಿಸಿದರು. ಇದೆಲ್ಲವನ್ನು ನೋಡಿ ನಾನು ಅವರಿಗೆ ನನ್ನನ್ನು ಸಮರ್ಪಣೆ ಮಾಡಿಕೊಂಡು ತಪ್ಪು ಮಾಡಿಲ್ಲ ಅಂತ ಅನಿಸಿತು. ನಮ್ಮಿಬ್ಬರ ಮಧುರ ಮಿಲನ ಆಗಿ ಹೋಯಿತು. ತುಂಬ ವರ್ಷಗಳಾದ ಮೇಲೆ ನಾನು ದೈಹಿಕವಾಗಿ ಸೇರಿದ್ದು. ಅದರಲ್ಲೂ ಕೂಡ ಇಷ್ಟು ಪ್ರೀತಿಯಿಂದ ದೇಹ ಸುಖ ನನಗೆ ಕೊಟ್ಟರು. ಅವರು ಅಂದುಕೊಳ್ಳಬಹುದು ಅವರಿಗೆ ನಾನು ಸುಖ ಕೊಟ್ಟೆ ಅಂತ. ಆದರೆ ನನಗೂ ಅವರು ನಿಜವಾಗಲೂ ಸುಖ ಕೊಟ್ಟಿದ್ದಾರೆ. ಮಕ್ಕಳು, ಬಡತನ, ದುಡ್ಡು, ಈ ಜಂಜಾಟದಲ್ಲಿ ನನ್ನನ್ನು ನಾನು ಮರೆತು ಹೋಗಿದ್ದೆ. ಈ ಸುಖದಿಂದ ನನಗೆ ಅದೆಲ್ಲ ಪುನಃ ನೆನಪಾಯಿತು. ನಮ್ಮಿಬ್ಬರ ಮಿಲನ ಆದ ನಂತರ ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಆಗ ಯಜಮಾನರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನಗೆ ಮುತ್ತು ಕೊಡಲು ಆರಂಭಿಸಿದರು. ನೀನು ಏಕೆ ಅಳುತ್ತಿದ್ದೀಯಾ ಅಂತ ಕೇಳಿದಾಗ, ನಾವು ಬಡವರು, ನಮ್ಮ ದೇಹ ಅಂತ ನಾನು ಏನೋ ಹೇಳಲು ಹೋದಾಗ, ಇನ್ನು ಮುಂದೆ ನೀನು ಕೂಡ ಶ್ರೀಮಂತಳು. ನನಗೆ ತುಂಬ ದಿನಗಳಿಂದ ಗೊತ್ತು ನೀನು ಗಂಡಲ್ಲ ಹೆಣ್ಣು ಅಂತ. ಪ್ರತಿ ಸಲ ನೀನು ನನ್ನ ಜೊತೆ ಇದ್ದಾಗ ನನಗೆ ಒಂದು ರೀತಿ ಖುಷಿಯಾಗುತ್ತಿತ್ತು. ನಿನ್ನ ಸ್ಪರ್ಶದಿಂದಲೇ ನನಗೆ ತಿಳಿಯಿತು ನೀನು ಹೆಣ್ಣು ಅಂತ. ಅದಕ್ಕೆ ನಿನ್ನ ಮಕ್ಕಳಿಗೆ ನಾನು ಒಂದು ಒಳ್ಳೆಯ ಸೌಕರ್ಯವನ್ನು ಕೊಟ್ಟಿದ್ದು. ಅದು ಕೇವಲ ನಿನ್ನ ದೇಹ ಸುಖಕ್ಕಲ್ಲ, ನಿನ್ನನ್ನು ಮದುವೆ ಆಗಬೇಕು ಅಂತ. ತುಂಬ ದಿನಗಳ ಹಿಂದೆ ನಾನು ನಿರ್ಧಾರ ಮಾಡಿದೆ. ನೀನು ಯಾವಾಗ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳಿಗಿಂತ ಹೆಚ್ಚಿಗೆ ನೋಡಿಕೊಳ್ಳುತ್ತಿದ್ದೀಯಾ ಅಂದೆ ನಿರ್ಧಾರ ಮಾಡಿದೆ ನಿನ್ನನ್ನು ಮದುವೆ ಆಗಲು. ನನ್ನ ಮಕ್ಕಳಿಗೆ ಜನ್ಮ ನೀಡಿ ಅನಾರೋಗ್ಯದಿಂದ ನನ್ನ ಹೆಂಡತಿ ಸತ್ತು ಹೋದಳು. ಈ ಬರಿದಾದ ಮನೆಗೆ, ನನ್ನ ಮನಸ್ಸಿಗೆ ನೀನು ರಾಣಿ ಆಗುತ್ತೀಯಾ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನನಗೆ ಏನು ಅರ್ಥವಾಗುತ್ತಿಲ್ಲ. ಇವರು ತುಂಬ ಶ್ರೀಮಂತರು. ಇವರ ಹೆಂಡತಿ ತುಂಬ ವರ್ಷಗಳ ಹಿಂದೆ ಸತ್ತು ಹೋಗಿದ್ದರು. ಇವರ ಮಕ್ಕಳನ್ನು ನೋಡಿಕೊಳ್ಳಲು ಮತ್ತು ಮನೆಯಲ್ಲಿ ಮಕ್ಕಳಿಗೆ ಸೆಕ್ಯೂರಿಟಿ ಆಗಿರಲು ಯಾರಾದರೂ ನಂಬಿಕಸ್ಥ ಹೆಂಗಸು ಬೇಕು ಅಂತ ಕೇಳಿದರು. ಆದರೆ ನನ್ನ ಗೆಳತಿ ಅವರನ್ನು ರಿಕ್ವೆಸ್ಟ್ ಮಾಡಿ ನನ್ನನ್ನು ಕೆಲಸಕ್ಕೆ ಇಟ್ಟಿದ್ದಳು. ನನ್ನ ಕೆಲಸವನ್ನು ನೋಡಿ ಅವರು ತುಂಬ ಇಷ್ಟಪಟ್ಟರು. ನಂತರ ನನ್ನ ಕೆಲಸವನ್ನು ಪರ್ಮನೆಂಟ್ ಮಾಡಿ ಅವರು ಹೇಳಿದ್ದಕ್ಕಿಂತ ಡಬಲ್ ಸಂಬಳವನ್ನು ಕೊಡುತ್ತಿದ್ದರು. ಅವರಿಗೆ ಆಗಲೇ ತಿಳಿದಿತ್ತೇನೋ ನಾನು ಗಂಡಲ್ಲ ಹೆಣ್ಣು ಅಂತ. ನಾನು ನನಗೆ ಏನು ಅರ್ಥವಾಗುತ್ತಿಲ್ಲ ಅಂತ ಹೇಳಿದಾಗ, ಮಗಳ ಅನಾರೋಗ್ಯ ಇದ್ದಾಗ ನಿನಗೆ ಫೋನ್ ಮಾಡಿದೆ, ನೀನು ಫೋನನ್ನು ತೆಗೆದಿಲ್ಲ. ನಿನ್ನನ್ನು ಕರೆದುಕೊಂಡು ಹೋಗಲು. ಹೌದು, ನಾನೇ ಬಂದೆ. ಆಗ ನೀನು ಆಗತಾನೆ ಸ್ನಾನ ಮಾಡಿ ಅರ್ಧಂಬರ್ಧ ಬೆತ್ತಲಾಗಿ ಹೊರಬಂದು ಬಟ್ಟೆಯನ್ನು ಹಾಕಿಕೊಳ್ಳಬೇಕಾದಾಗ ನಿನ್ನ ದೇಹರಾಶಿ ಮತ್ತು ನಿನ್ನ ಸೌಂದರ್ಯವನ್ನು ನೋಡಿ ನಾನು ಮರುಳಾದೆ. ಕ್ರಮೇಣ ನೀನು ಹಾಕಿದ ಬಟ್ಟೆಯನ್ನು ನೋಡಿ ತಿಳಿಯಿತು ನೀನು ಗಂಡಿನ ರೀತಿ ನಾಟಕ ಮಾಡುತ್ತಿದ್ದೀಯಾ ಅಂತ. ನನಗೆ ನೀನು ಬೇಕೇ ಬೇಕು ಅಂತ ಅಂದೇ ನಿರ್ಧಾರ ಮಾಡಿದೆ. ನನಗೆ ಇದೆಲ್ಲ ಕನಸು ಅಂತ ಅನಿಸುತ್ತಿತ್ತು. ಆದರೆ ಮರುದಿನ ಮಕ್ಕಳನ್ನು ಬಹಳ ಬೇಗ ರೆಡಿ ಮಾಡು, ನೀನು ರೆಡಿಯಾಗು ಅಂತ ನನಗೆ ಒಂದು ದೊಡ್ಡ ರೇಷ್ಮೆ ಸೀರೆ ಮತ್ತು ಒಡವೆಗಳನ್ನು ಕೊಟ್ಟರು. ಅದನ್ನು ಹಾಕಿದಾಗ ನಿಜವಾಗಲೂ ನಾನು ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಮದುವೆಗೆ ನನ್ನ ಗೆಳತಿ, ನನ್ನ ಅಕ್ಕ, ನನ್ನ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ನಮ್ಮ ಯಜಮಾನರು ಎಲ್ಲರ ನಂಬರನ್ನು ತೆಗೆದುಕೊಂಡು ನನ್ನ ಗೆಳತಿಯ ಬಳಿ ಫೋನ್ ಮಾಡಿಸಿದ್ದರು. ನನಗೆ ಖುಷಿಯಾಯಿತು. ಎಲ್ಲರ ಸಮ್ಮುಖದಲ್ಲಿ ಯಜಮಾನರ ಜೊತೆ ನನ್ನ 2ನೇ ಮದುವೆ ಆಯಿತು. ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಏಕೆಂದರೆ ಇಡೀ ಊರಿಗೆ ಶ್ರೀಮಂತರು ನನ್ನ ಗಂಡ ಮತ್ತು ತುಂಬ ಒಳ್ಳೆಯ ಮನುಷ್ಯ ಅಂತ ಎಲ್ಲರಿಗೂ ಗೊತ್ತು. ಸಂಜೆ ಅವರ ಮನೆಯಲ್ಲಿ ಒಂದು ದೊಡ್ಡ ಪಾರ್ಟಿಯನ್ನು ಇಟ್ಟುಕೊಂಡು ಅವರ ಸಂಬಂಧಿಕರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ಗೆ ಮತ್ತು ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟವರನ್ನು ಕರೆದು ನನ್ನನ್ನು ಅವರ 2ನೇ ಹೆಂಡತಿ ಅಂತ ಪರಿಚಯ ಮಾಡಿಸಿಕೊಟ್ಟರು. ನಾನು ತುಂಬ ಖುಷಿಪಟ್ಟೆ. ನನ್ನ ಬದುಕು ಇಷ್ಟೊಂದು ಸುಂದರವಾಗುತ್ತದೆ ಅಂತ ತಿಳಿದಿರಲಿಲ್ಲ. ಇಷ್ಟು ಸುಂದರವಾದ ಬದುಕು ಸಿಗಲಿ ಅಂತ ನನ್ನ ಮೊದಲನೇ ಗಂಡನಿಂದ, ಆ ಬದುಕಿನಿಂದ ನನಗೆ ಅಷ್ಟು ಕಷ್ಟ ಸಿಕ್ಕಿ ನಾನು ಇಲ್ಲಿ ದೇಶಾಂತರ ಬಂದಿದ್ದು, ಅದನ್ನು ನೆನೆಸಿಕೊಂಡು ಅನಿಸಿತು, ಕತ್ತಲೆ ಆದ ಮೇಲೆ ಬೆಳಕು ಬಂದೇ ಬರುತ್ತದೆ. ಈಗ ನಾನು ಕೋಟಿಗಟ್ಟಲೆ ಸಾಮ್ರಾಜ್ಯದ ಒಡತಿ. ತುಂಬ ನೆಮ್ಮದಿಯಾಗಿ ನನ್ನ ಯಜಮಾನರ ಜೊತೆ ಬದುಕುತ್ತಿದ್ದೇನೆ. ಈಗ ನನಗೆ 4 ಮಕ್ಕಳು.
ಅವರ 2 ಮಕ್ಕಳು ಮತ್ತು ನನ್ನ 2 ಮಕ್ಕಳು ಒಟ್ಟಿಗೆ ಒಡಹುಟ್ಟಿದವರ ರೀತಿ ಬೆಳೆಯುತ್ತಿದ್ದಾರೆ. ಈಗ ಇರುವ ಸುಖ, ಸಂತೋಷ, ನೆಮ್ಮದಿ ನನ್ನ ಪಾಲಿಗೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುವೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.